ಕಪ್ಡಾ ರೋಟಿ ಮಕಾನ್. ಈ ಕಪ್ಡಾ ರೋಟಿ ಒಂದ್ ಲೆಕ್ಕಕ್ಕೆ ಬಂದೈತ್ರಿ ಸರ್. ಈ ಮಕಾನ್ ಏನೈತಲ್ರಿ ಸರ್, ಎಲ್ಲರಿಗೂ ಒಂದ್ ಮಕಾನ್ ಇರೋದು ಆ ಕನ್ಸು ಬಹಳ ಚೆನ್ನಾಗಿದೆ. ನೀವು ನೋಡ್ತಿದ್ದೀರಾ, ಎಲ್ಲಾರು ಪೂರ್ತಿ ಓಡೆ ಹೊರಗ್ ಬರ್ತಾ ಇದ್ರಿ ನಾವ್ ಹೋದಾಗ. ಯಾಕಂದ್ರೆ ಅವ್ರಿಗೆ ಗೊತ್ತು, ಒಬ್ರು ಸ್ಪಂದಿಸೋ ವ್ಯಕ್ತಿ ಬೇಕು, ಒಬ್ರು ಕೈ ಸಿಗೋ ವ್ಯಕ್ತಿ ಬೇಕು. ಆಮೇಲೆ ನೀವ್ ನೋಡಿದ್ರೆ ಈ ಸೋಷಿಯಲ್ ಮೀಡಿಯಾನಲ್ಲಿ ಇರ್ಲಿ, ನಿಮ್ ನ್ಯೂಸ್ ಅವರೇ ಬಹಳ ಕವರ್ ಮಾಡ್ತಿದ್ರಿ ನಮ್ಮನ್ನ. ನಾವ್ ಪ್ರತಿ ಒಂದ್ ಗಲಿ ಹೋಗ್ತೀವಿ, ಈಗ 1 ಮೀಟರ್ 2 ಮೀಟರ್ ಅಗ್ಲ ಇರೋ ಗಲಿಗಳಿಗೂ ನಾವ್ ಬಿಡಲ್ಲ. ಪ್ರತಿಯೊಬ್ರು ಮನೆಯಲ್ಲಿ ಹೋಗ್ಲೇಬೇಕು, ಕಾಲ್ ಇಡ್ಲೇಬೇಕು, ಒಂದ್ ಲೋಟ ನೀರ್ ಕುಡಿಲೇಬೇಕು. ಸರ್, ಇಷ್ಟು ಸರ್ ತೆರೆಯ ಹಿಂದೆ ಇದ್ರಿ, ಸಂಜೆ ಅವ್ರಿಗೆ ಅದೇ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಈಗ ತೆರೆಯ ಮುಂದೆ ಬಿದ್ದೀರಾ, ತಾವೇ ಅಭ್ಯರ್ಥಿ ಆಗಿದ್ದೀರಾ. ಹೇಗೆ ನಿಮ್ಗೆ ಯಾವಾಗೂ ಈ ಇಂತ ಕನ್ಸ್ ಕಂಡಿದಿಲ್ರಿ ಸರ್. ಯಾಕಂದ್ರೆ ನಾವು ಚೂರು ಪ್ರೊಫೆಷನಲ್ ಮನುಷ್ಯರು. ನಾವು ನಮ್ದ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಇರ್ಲಿ, ಹಾಸ್ಪಿಟಲ್ಸ್ ನಲ್ಲಿ ಇರ್ಲಿ, ಅಲ್ಲಿಂದಾನೇ ಸೇವೆ ಮಾಡಕ್ ಇಷ್ಟಪಡ್ತಿದ್ದೆ. ಆದ್ರೆ ಅಜ್ಜಾರು ತೀರ್ಕೊಂಡ್ಮೇಲೆ ಎಲ್ಲಾರು ನಮ್ ದಾವಣಗೆರೆ ಜನ ಒಂದ್ ಬೇಡಿಕೆ ಇತ್ತು. ಅದು 3 ವರ್ಷ 2 ವರ್ಷ ಬಾಕಿ ಐತಿ. ಅವ್ರ ಸ್ಥಾನದಲ್ಲಿ ಯಾರ ಮನೆಯಲ್ಲಿ ಇರೋರೆ ಒಬ್ಬರು ಸೇವೆ ಮಾಡಿ. ಆಮೇಲೆ ನಮ್ಮ ಅಜ್ಜಾರ್ ಮಾಡಿರೋ ಇಷ್ಟಕ್ಕೊಂದ್ ಕೆಲಸ ಮುಂದೆ ನನಗೆ ಗೊತ್ತು. 2 ವರ್ಷ ನನ್ ಮಾಡೋದ್ ನಂದು ಹಳ್ಳಿ ಸೇವೆ ಇರ್ತದೆ. ಆದ್ರೆ ಹಳ್ಳಿ ಸೇವೆ ನಿಭಾಯಿಸಕ್ಕೆ ನಾನು ಬಂದಿದ್ದೀನಿ. ಸರ್, ಯಂಗ್ಸ್ಟರ್ಸ್ ಏನೆಲ್ಲ ಯೋಜನೆಗಳು ಹಾಕೊಂಡಿದ್ದೀರಾ ಸ್ವಲ್ಪ? ಡೆಫಿನೆಟ್ಲಿ ಸರ್, ಈಗ ಪ್ರತಿ ಡೆಮೋಗ್ರಾಫಿಕ್ ಬೇರೆ ಬೇರೆ ಬೇಡಿಕೆ ಇರ್ತವೆ. ನಮ್ ಯಂಗ್ಸ್ಟರ್ಸ್ ಗೆ ಎಂಪ್ಲಾಯ್ಮೆಂಟ್ ಐತಿ. ಆಮೇಲೆ ಅದನ್ನು ಐ ಥಿಂಕ್ ವೆರಿ ಪಾಸಿಬಲ್ ಸರ್. ಯಾಕಂದ್ರೆ ನೀವು ದಾವಣಗೆರೆ ವಿದ್ಯಾಕೇಂದ್ರ, ಸೊ ಎಲ್ಲಾ ಗ್ರಾಜುಯೇಟ್ಸ್ ಓದಿರೋರು, ಹುಡುಗರು ಓದ್ತಿರೋರು ಇಲ್ಲೇ ಇದಾರೆ. ಕಂಪನೀಸ್ ಬಂದ್ರೆ ಕಂಪನೀಸ್ಗೂ ಬಹಳ ಅನುಕೂಲ ಆಗ್ತೈತಿ. ಸುಮ್ನೆ ಮತ್ತೆ ಲೇಬರ್ ಶಿಫ್ಟ್ ಮಾಡೋದೆಲ್ಲ ಅವೆಲ್ಲ ತಲೆನೋವು ಇರಲ್ರಿ ಸರ್. ಅದ್ ಬಿಟ್ರೆ ನಮ್ ಯಜಮಾನ್ರು, ಆಮೇಲೆ ಏಜ್ ಆಗಿರೋದು, ಮೇನು ಆಶ್ರಯ ಮನೆ ಯೋಜನೆ ಏನಿತ್ತಲ್ರಿ ಸರ್, ಅದು ಒನ್ ಆಫ್ ದ ಗ್ರೇಟೆಸ್ಟ್ ಯೋಜನೆಗಳು ನಮ್ ಕರ್ನಾಟಕ ಸರ್ಕಾರ. ಆಮೇಲೆ ಎಲ್ಲರಿಗೂ ಗೊತ್ತು, ಶಂಕರಾಚಾರ್ಯ ಮಲ್ಲಣ್ಣರು ಎಷ್ಟು ಮನೆಗಳು ಬಡವ್ರ ಸೇವೆಗೆ ಮಾಡ್ಯಾರೆ. ಅದನ್ನ ನಾನು ಮುಂದ್ ಒಯ್ಬೇಕು, ಅದನ್ನ ರಿಜೋಟಿ ಟ್ರೀಟ್ ಮಾಡ್ಬೇಕು ಅಂತ ನನ್ ಕನ್ಸ್ರಿ ಸರ್. ಅದನ್ನ ಮತ್ ಶುರು ಮಾಡಿದ್ರೆ ಎಲ್ಲರೂ ಬಹಳ ಅನುಕೂಲ ಅನ್ಸುತ್ತೆ. ಯಾಕಂದ್ರೆ ಈಗ ಬಹಳ ಜನ ಈಗ ನಾವ್ ಅಡ್ಡಾಡತರ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಸರ್. ಅವ್ರದ್ದು ಅದೇ ಬೇಡಿಕೆ, ಬಡವ್ರದ್ದು ಮೇನ್ ಬೇಡಿಕೆ ಅದೇ. ಯಾಕಂದ್ರೆ ನಮ್ ಇಂದ್ರಮ್ಮ ಹೇಳಿದಂಗೆ ಆ ಕನ್ಸನ್ನು ನಮ್ ಕಾಂಗ್ರೆಸ್ ಸರ್ಕಾರ ಮುಂದ್ವಯ್ಬೇಕು ಅಂತ ನನ್ ಬೇಡಿಕೆ. ಈಗ ಅಲ್ಲೇ ಒಂದ್ 5 ಗ್ಯಾರಂಟಿ ಯೋಜನೆಗಳಿಂದ ಈಗ ವೆಲ್ತ್ ರೀಡಿಸ್ಟ್ರಿಬ್ಯೂಷನ್, ಆಮೇಲೆ ಅದು ಮಾಡ್ಕಂತ ಬಡವ್ರ ಸೇವೆ ಮಾಡ್ದಂಗೆ, ಬಡವ್ರ ಪಕ್ಷ ಯಾವ್ದಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ನಾವು ಸ್ಪಷ್ಟವಾಗಿ ಅಲ್ಲಿ ಸ್ಥಾಪನೆ ಮಾಡಿದ್ವಿ. ಸಮರ್ಥ ಅವ್ರ ಗೆಲುವಿಗೆ ಶ್ರೀರಕ್ಷೆ ಯಾವ್ದು? ಗ್ಯಾರಂಟಿ ಯೋಜನೆಗಳು, ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಮ್ ಎಲ್ಲಾರ ಹಿರಿಯರ ಆಶೀರ್ವಾದ, ಆಮೇಲೆ ಅವರು ಏನ್ ನಮಗೆ ಶಿಕ್ಷೆ ಕೊಡ್ತಾರೆ, ಶಿಕ್ಷೆ ಕೊಡ್ತಾರೆ, ಅದೇ ನಮ್ ಸುರಕ್ಷಾ ಕವಚ. ಅಲ್ಪಸಂಖ್ಯಾತರ ಓಲೈಕೆ ತಮ್ಗೆ ಅವರಿಗೆ ಬಹಳ ಐತಿ ಸರ್. ಯಾಕಂದ್ರೆ ನಾನ್ ನಿಜ ಹೇಳ್ಬೇಕಂದ್ರೆ, ನೀವು ಎಲ್ಲಾ ಪಕ್ಷಗಳು ನೋಡ್ರಿ ಸರ್, ಗ್ರೌಂಡ್ ರಿಯಾಲಿಟಿ ಏನಂದ್ರೆ ನಮ್ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಇದು ಒಂದೇ ಪಕ್ಷ ಇರೋದು ನಮ್ ದಾವಣಗೆರೆಯಲ್ಲಿ. ನಮ್ ಶಾಮೂರ್ ಶಿವಶಂಕರಪ್ಪ ಅವರು, ಎಸ್ ಮಲ್ಲಿಕಾರ್ಜುನ ಅವರು, ಯಾರು ಎಲ್ಲ ವರ್ಗದ ಜನನ್ನ ಸ್ಪಂದಿಸ್ತಾರೆ. ಈಗ ಬೇರೆ ಪಕ್ಷಗಳು ಎಲ್ಲರಿಗೂ ಗೊತ್ತ್ರಿ ಸರ್, ಇದು ಓಪನ್ ಸೀಕ್ರೆಟ್. ಅವ್ರು ಬರೀ ಇಂತಿಂತ ಮನೆಗಳಿಗೆ ಹೋಗ್ತವೆ, ಇಂತಿಂತ ವಾರ್ಡ್ಗಳಿಗೆ ಅಡ್ಡಾಡ್ತಾರೆ. ಅದು ಅವ್ರಿಗೆ ಏನ್ ಮುಂದ್ವಯಕ್ ನೋಡ್ತಿದಾರೆ ಅಂದ್ರೆ ಮೆಜಾರಿಟಿ ರೂಲ್ ಮುಂದ್ವಯಕ್ ನೋಡ್ತಿದ್ದಾರೆ. ಎಲ್ಲರನ್ನ ಒಗ್ಗಟ್ಟಿಂದ ಮುಂದ್ವಯೋದು ಯಾವ್ದಾರ ಒಂದು ಪಕ್ಷ, ಒಬ್ಬರ ಅಭ್ಯರ್ಥಿ ಇದಾರಂದ್ರೆ ನಾವು ಅಂತ ಹೇಳ್ತೀವಿ ಸರ್. ನಮ್ಗೆ ಎಲ್ಲಾರು ಊರಿನಲ್ಲಿನೂ ಅದೇ ನೋಡೋದಿಲ್ಲ. ಯಾಕಂದ್ರೆ ನಮ್ ಎಲ್ಲಾರ ಮನೆಗೆ ಹೋಗ್ತೀವಿ, ಎಲ್ಲಾರ ಜೊತೆ ಊಟ ಮಾಡ್ತೀವಿ, ಎಲ್ಲಾರು ಒಂದ್ ಲೋಟದಿಂದಾನೇ ನೀರ್ ಕುಡಿಯೋದು ಸರ್. ನಮ್ಮ ಮೂಲಕ ಮತದಾರರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸರ್, ಮತದಾರರು ಅಲ್ಲೇ ಡಿಸೈಡ್ ಮಾಡ್ಯಾರೆ, ಅದು ನಮಗೆ ವೋಟ್ ಹಾಕ್ತಾರೆ ಅಂತ ಸರ್. ಅದ್ರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಅದು ನಾನ್ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ, ಇನ್ನ ಜಾಸ್ತಿ ಬಹುಮತಿಯಿಂದ ನಮ್ಮನ್ನ ಆಶೀರ್ವಾದ ಕೊಡ್ರಿ. ಆಮೇಲೆ 2 ವರ್ಷ ನಮ್ದು ಅಳಿಲ್ ಸೇವೆ ಏನೈತೆ ಸರ್, ಅಳಿಲ್ ಸೇವೆ ಯಾವ ಮುಖಾಂತರಕ್ಕೆ ಎಷ್ಟು ದೊಡ್ಡಕ್ಕಿರ್ಬೋದು ಅಂತ ನಾನು ಸ್ಥಾಪನೆ ಮಾಡ್ತೀನಿ.